ಸತತ 16 ತಿಂಗಳು ಪ್ರಯತ್ನದ ನಂತರ 25 kg ಇಳಿಸಿದ ನಂತರ ಇವಾಗ 2 ತಿಂಗಳಿಂದ ನನ್ನ ವೆಯ್ಟು ತುಂಬ ಸ್ಟಕ್ ಆಗಿದೆ. ಇದಕ್ಕೆ ಕಾರಣ ಫಸ್ಟ್ ಬಂದು ವೆಯ್ಟ್ ಲಾಸ್ ಪ್ಲಾಟೂ ಆಗಿರುತ್ತೆ. 25 kg ನಂತರ ಬಾಡಿಗೆ ಹೊಸ ಎನ್ವೈರನ್ಮೆಂಟ್ ಅಡಾಪ್ಟ್ ಆಗಬೇಕಂದ್ರೆ ತುಂಬ ಕಷ್ಟ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ವರ್ಕ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ನನ್ನ ಸ್ಲೀಪ್ ಪ್ಯಾಟ್ರನ್ನು ಸ್ಕೆಡ್ಯೂಲು ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಸೊ ಹಾಗಾಗಿ ಕೂಡ ಆಗಿರ್ಬೋದು. ಸೊ ನಾನು ತುಂಬ ಯೋಚನೆ ಮಾಡಿ 25 kg ಹೆಂಗೆ ಇಳಿಸ್ದೆ ನಾನು ಜಸ್ಟ್ ಮನೇಲೇ ನನಗೇನು ಗೊತ್ತಿದೆ ಅದು ಯೂಟ್ಯೂಬಲ್ಲಿ ಹೆಲ್ಪ್ ತೊಗೊಂಡು ಪಾಡ್ಕ್ಯಾಸ್ಟ್ನ ಕೇಳಿಕೊಂಡು ಎಕ್ಸಸೈಸು ವರ್ಕೌಟು ಅಡುಗೆ ಎಲ್ಲ ಮಾಡ್ಕೊಂಡು 25 kg ಕಳೆದೆ. ಬಟ್ ನನಗೆ ಇನ್ಮೇಲೆ ಒಂದು ಪ್ರೊಫೆಷ್ನಲ್ ಹೆಲ್ಪ್ ಬೇಕು ಅಂತ ಅನಿಸಿ ನಾನು ಮೈಸೂರಲ್ಲಿರೋ ಒಬ್ಬ ಡಯಟಿಷಿಯನ್ನ ಕನ್ಸಲ್ಟ್ ಮಾಡಿದ್ದೀನಿ. ಅವ್ರ ಹೆಸರು ಡಾಕ್ಟರ್ ರಶ್ಮಿ ಅಂತ. ಅವರು BSc ಆ್ಯಂಡ್ MSc ಇನ್ ನ್ಯೂಟ್ರಿಷನ್ ಮಾಡಿದ್ದಾರೆ ಆ್ಯಂಡ್ PhD ಇನ್ PCOD ಮಾಡಿದ್ದಾರೆ. PCOD ಇದ್ದರೆ ತುಂಬ ಒಳ್ಳೆಯದಲ್ಲ ನಮಗೆ, ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಎಕ್ಸಾಕ್ಟ್ಲಿ ಏನು ನಮ್ಮ ಬಾಡಿಲಿ ನಡೀತಾ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಸ್ವಲ್ಪ ದಿನ ಅವ್ರ ಹೆಲ್ಪ್ ತೊಗೊಂಡು ನನ್ನ ವೆಯ್ಟ್ ಲಾಸ್ ಸ್ಟಕ್ ಆಗಿರೋದನ್ನ ಸ್ವಲ್ಪ ಮ್ಯಾನೇಜ್ ಮಾಡೋಣ ಅಂತ ಯೋಚನೆ ಮಾಡಿ ಇವತ್ತಿಂದ ಡಿಟಾಕ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ 1 ವಾರವರೆಗೂ. ಅದಾದಮೇಲೆ ಒಂದು ಸ್ಟ್ರಕ್ಚರ್ಡ್ ಡಯಟ್ ಪ್ಲಾನ್ ಕೊಡ್ತಾರೆ ಸೊ ದಟ್ ನನ್ನ ಸ್ಟಕ್ ಆಗಿರೋ ವೆಯ್ಟ್ ಸ್ವಲ್ಪ ಕಡಿಮೆ ಆಗಲಿ ಅಂತ. ನೋಡೋಣ ಕಮಿಂಗ್ ಡೇಸಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ.